ಆಕ್ಷನ್ ಹೋಗ್ತಾ ಇದ್ದಾರೆ ಹೇಳಿ, ಡೈರೆಕ್ಟ್ ಆಗಿ ಬನ್ನಿ, ಪರವಾಗಿಲ್ಲ. ನೀವು ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಕೇಳಿ, ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಮಾತನಾಡೋಲ್ಲ, ನನ್ನ ಸ್ನೇಹಿತರಲ್ಲ. ಅದು ಯಾವುದೋ ಒಂದು ವಾಹಿನಿ ಆ ಥರ ಮಾತಾಡಿದ್ರು ಒಂದು ಮಾತಾಡಕ್ಕೆ ತಪ್ಪಾಗ್ಬಿಡುತ್ತೆ ಸರ್. ಎಲ್ಲರಿಗೂ ಇವತ್ತು ಉಪಸ್ಥಿತಿ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೊಬ್ಬ ಸ್ನೇಹಿತ ಬೆಳಿಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಈ ಮಾತು ಯಾಕೆ ಹೇಳ್ತಾರೆ ಅಂದರೆ, ನನ್ನ ಹುಡುಗ ಸರ್, ಅವನಿಗೆ ನಾನು ತೊಂದರೆ ಆದರೆ ಫಸ್ಟ್ ಎದೆಕೊಂಡು ಎದುರುಗಡೆ ತಿಳ್ಕೊಂಡು ನಾನು ಆಮೇಲೆ ಅವನಿಗೆ ತೊಂದರೆ ಆಗಿದೆ. ಓಕೆ, ಅವರು ಮಾತಾಡ್ತಾರೆ, ಇವತ್ತಿಂದ ಕಿಚ್ಚ ಮಾಸದ ಕರಿ ನಿಲ್ಲಿಸಿ ಕಿಚ್ಚ ಮಾಸದ ಕರಿ ಹೇಳ್ಬಿಟ್ಟು ಅದನ್ನೇ ಗೇಮ್ ಮೇಲೆ ಹಾಕೊಂಡು ಕೊಡ್ತಾರೆ. ಅದನ್ನು ಒಂದು ವಾಹಿನಿ ಏನ್ ಮಾಡ್ತಾರೆ, ಯಾರಿಗೂ ಟಾಂಟ್ ಕೊಟ್ರ ಕಿಚ್ಚ ಇದಾದ್ಮೇಲೆ ಏನಾಗುತ್ತೆ, ಸಪೋಸ್ ಯಾರು ಫ್ಯಾನ್ಸ್ಗಳು ಅವ್ರಿಗೆ ಥಿಯೇಟರ್ ಮಾಡಿ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರು ಅನ್ಕೊಡಲ್ಲ, ಇದಕ್ಕೆ ನಾವು ಬಿಡಲ್ಲ, ಮಾಡಿದ್ರು ಅನ್ಕೊಡಲ್ಲ. ಆ ವಾಹಿನಿ ಜವಾಬ್ದಾರಿ ತಗೋತಾರ ಸರ್, ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ. ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್, ಪ್ರತಿಯೊಬ್ಬರಿಗೆ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿಯವರು ಇದು ಮಾಡಿದ್ರು ಅವರು ಯಜಮಾನರಿಗೆ ಕಲಿಯೋದು ಮಾಸ್ ಅಂತಾರೆ ಅಲ್ವಾ. ನಾನು ಅವ್ರ ಮಾಸಿಗೆ ಹಾಕಿದ್ರೆ ಕೇಕ್ ಮೇಲೆ ಯಾರು ಸರ್, ಈಗ ನಾನು ನನ್ನ ತಂದೆ ಕಲಿಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನೊಬ್ಬ ಶಿವಣ್ಣ, ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್. ಎಲ್ಲ ಸೇರಿದ್ರೆ ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಪುತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದೆ. ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ, ಫ್ಯಾನ್ಸಿಗೆ ಬೈಯಕ್ಕೆ ಹೋಗ್ಬೇಡಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ, ನೋವಿದ್ದಾರೆ ಅವರು. ಇದೇ ನಾನು ನನ್ನ ಬಾಯಾರೆ ಹೇಳಿದ್ನಲ್ಲ, ನಾನು ಯಾಕೆ ಸರ್ ಕಾಣಿಸ್ಕೊಳ್ಳೋದು, ನಾವೆಲ್ಲ ಬಹಳ ಚಿಕ್ಕವರು ಸರ್. ನಾವೆಲ್ಲ ಚಿತ್ರರಂಗ ಇವತ್ತು ಚಿತ್ರರಂಗ ಕೋರುತ್ತಾ ಇದೆ, ಬೆಳಿಗ್ಗೆ ನೋವಲ್ಲಿದೆ ಅಂತ ಹೇಳ್ಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉತ್ಸವಕ್ಕೆ ಹೋಗೋಣ. ಈ ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೂತ್ಕೊಳ್ಳೋಣ. ಹೇಳಿ, ಯಾಕೆ ಇರಬೇಕು ನಾವು? ಏನ್ ಸಿಗುತ್ತಿದ್ರೆ ನಮಗೆ? ನಾವೆಲ್ಲ ಏನು ಛತ್ರಪತಿಗಳ, ನಾವು ಚಕ್ರವರ್ತಿಗಳ ಸರ್. ವಯಸ್ಸಾಗಿ ನಾವು ಹೋಗೋಣ ದಿನ ಒದಗಿರ್ಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡಿದಿರ್ಬೇಕಾದ್ರೆ ಬೆಳೆಯನ್ನು ಆಸೆ ಪಡೋಣ, ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರ್ಬೇಕಾದ್ರೆ ನಿಮ್ಮಂಥವ್ರು ಬಂದು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದ್ರೆ ಸ್ವಲ್ಪ ರಿಮೈಂಡ್ ಮಾಡಿದ್ರೆ ಅವ್ರನ್ನ ಎಲ್ಲಿ ಮಾತಾಡಿದ್ರು ಅದು ಕ್ಲೀನ್ ಆಗಿ ಗೊತ್ತಾಗುತ್ತೆ ಅಲ್ವೇ? ಯಾಕೆ ಇದನ್ನ ಮಾಡಿಕೊಳ್ಳೋಣ ಸರ್? ಅವ್ರು ಯಾರು ಟಾಂಟ್ ಕೊಡ್ತಾ ಇದ್ವೋ ಅವರು ನನ್ನ ಸಹೋದರ ತರ ಇದ್ದವರು ಸರ್. ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದರ ಹೆಸರು ತಗೊಂಡು ಟಾಂಟ್ ಅಂತ ಹೇಳಿದ್ರು. ಯಾಕೆ ಸರ್ ಈಗ ಯಶ್ ಬಾಸ್ ಅಂತ ಕರೆಯಲ್ವ, ಧ್ರುವಗೆ ಧ್ರುವ ಬಾಸ್ ಅಂತ ಕರೆಯಲ್ವ, ಶಿವಣ್ಣ ಬಾಸ್ ಅಂತಲ್ವ, ಎಲ್ಲರಿಗೂ ಅವರು ಫ್ಯಾನ್ಸ್ ಹಾಗೆ ಕರೀತಾರೆ, ಉಪ್ಪಿ ಬಾಸ್ ಅಂತಲ್ವ. ಹೇಳಿ ನನಗೂ ದರ್ಶನ್ಗೂ ಏನಿಲ್ಲ ಸರ್. ಬಹಳ ಕಷ್ಟಪಟ್ಟು ಅವ್ರ ಮೇಲೆ ಬಂದಿದ್ದಾರೆ, ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ. ಚಿತ್ರರಂಗ, ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ. ಅದು ಬೆಳಿಬೇಕು ಅಂದ್ರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ. ನಮ್ಮಲ್ಲಿ ಇಲ್ಲ ಸರ್ ಇದು. ಆಕ್ಚುಲಿ ನನ್ನ ಫ್ಯಾನ್ಸ್ ಹೋಗಿ ಎಲ್ಲಾ ಹೀರೋಗಳ ಸಿನಿಮಾ ನೋಡ್ತಾರೆ ಸರ್, ಅವ್ರ ಫ್ಯಾನ್ಸ್ ಒಂದು ಸಿನಿಮಾ ನೋಡ್ತಾರೆ ಸರ್. ಈ ವಾತಾವರಣ ಬೆಳಿಬೇಕಾದ್ರೆ ಕೊಡದೆ ನೋಡಲ್ಲ ಸರ್. ಹೇಳಿ, ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೇ ತಪ್ಪಲ್ಲ. ಇದು ಯಾರಾದ್ರಲ್ಲಿ ನಮಗೆ ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್. ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್, ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮಗಳ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ. ಅದು ನೀವು ಇನ್ನಷ್ಟು ಬೆಳೆಸಿರುತ್ತ, ನಾವು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗ್ಬೇಕು. ನಮ್ಮನ್ನ ನಿಮ್ಮನ್ನ ನೀವು ಬೆಳೆಸಿರ್ತದ. ಇದೊಂದು ಕುಟುಂಬ, ಇದೊಂದು ಸಂಪ್ರದಾಯ ಸರ್. ಇಲ್ಲಿ ನಮಗೆ ನಾನು ಕರೆಯೋದು ಬಾಸ್ ಅಂತ ನನ್ನ ತಂದೆಗೆ. ಅವಾಗ ನಾನೇನು ಹೇಳ್ಬೇಕಿದ್ರು,
ನನ್ನ ತಂದೆ ಹೇಳ್ತಾರೆ ಅಂತ ಕೇಳಬೇಕಿತ್ತು. ಬಟ್ ಗೊತ್ತಿಲ್ಲ ಸರ್, ನನ್ನ ಹುಡುಗಂದು ಮನಸ್ಸು ನನಗೆ ಗೊತ್ತು, ಅದರ ಮನಸ್ಸಲ್ಲ. ಆ ಪರ್ಸ್ಪೆಕ್ಟಿವ್ ಕೊಟ್ಟಂತ ಆ ವಾಹಿನಿಯನ್ನು ನಾನು ಕೇಳ್ಕೊಳ್ಳೋದು ಇಷ್ಟನೇ. ನಾವು ನೀವು ಡೈಲಿ ಮುಖ ನೋಡ್ತಾ ಇರಬೇಕಾಗುತ್ತೆ, ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗುತ್ತೆ. ನಿಮ್ಮನ್ನು ಆ ಭೇದ ಭಾವ ಬೇಡ, ನಮ್ಮನ್ನು ಬೇಡ ಸರ್. ತುಂಬಾ ವರ್ಷಗಳು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀವಿ ಅಂತ ಅಲ್ಪ ಸ್ವಲ್ಪ ನಿಮ್ಮಲ್ಲಿ ನನಗೆ ಗೊತ್ತು, ನನಗೆ ನಿಮಗೆ ಗೊತ್ತು, ಎಲ್ಲರ ಬಗ್ಗೆ ಗೊತ್ತಿರ್ಬೇಕಾದ್ರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಲೆಟ್ ಗೋ. ನಾನು ಮುಖ್ಯ ಸರ್, ಯಾವುದು ಮುಖ್ಯ ಹೇಗೆ ಇದು ಉತ್ತರ ಕೊಟ್ಟರು ಸರ್. ಇದೇನು ಕೊಟ್ಟೆ ಅಂದ್ರೆ ನನಗೂ ಈ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ, ಬಟ್ ಏನಕ್ಕೆ ಅಂದ್ರೆ ಒಂದು ಕ್ಲಾರಿಟಿ ಮಾಡೋಣ ಸರ್. ವಿ ಶುಡ್ ಕ್ಲಿಯರ್ ಪರ್ಸ್ಪೆಕ್ಟಿವ್ ಕೊಟ್ಟಂತ ವ್ಯಕ್ತಿ ಇದೆ, ಇದು ಮಾಡಿದ್ದಾರೆ. ಧ್ವನಿ ಇನ್ನು ಕೇಳಿಸ್ತಾನೆ ಇದೆ ನನಗೆ. ನಾಟ್ ಕೊಟ್ರ ಸುದೀಪ್, ನಾಟ್ ಕೊಟ್ರ ಸುದೀಪ್ ಅಂತ ನಿಮ್ಮ ಧ್ವನಿ ಬಹಳ ಸುಂದರವಾಗಿದೆ ಅಲ್ಲ. 4 ಜನ ಒಳ್ಳೆ ನೆಕ್ಸ್ಟ್